ವೆಲ್ಕಮ್ ಮೈ ಅಡುಗೆ ಮನೆ ಚಾನಲ್. ಶಂಕರಪಾಳೆ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದನ್ನು ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಶಂಕರಪಾಳೆನ ತುಂಬ ಚೆನ್ನಾಗಿರುತ್ತೆ. ಕಮ್ಮಿ ಪದಾರ್ಥಗಳು ಬೇಕು ಇದಕ್ಕೆ. ಗ್ಯಾಸಿನ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೊಂದು ಕಪ್ ಸಕ್ಕರೆ, ಅದೇ ಕಪ್ನಲ್ಲಿ ನೀರು. ಸಕ್ಕರೆನ ಪಾಕ ಮಾಡ್ಕೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕಷ್ಟೇ. ಇವಾಗ ನೆಕ್ಸ್ಟು ನಾನು ಯಾವ ಕಪ್ಪಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 4 ಕಪ್ಪು ಮೈದಾನ ಹಿಟ್ಟು ತೊಗೊಳ್ಳೋಣ. ಒಂದು ಬೌಲ್ನಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಇದನ್ನು ಮೈದಾನ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಏಲಕ್ಕಿ, ನೀರಲ್ಲಿ ಸಕ್ಕರೆನ ಕಲಸಿಟ್ಕೊಂಡಿದ್ದನ್ನು ಈ ಮೈದಾನ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ. ಇಪ್ಪತ್ತು ನಿಮಿಷ ಹೀಗೆ ಬಿಡೋಣ. ಈಗ ಈ ಥರ ಹಿಟ್ಟಾಗಿದೆ. ಇದನ್ನು 4 ದಪ್ಪ ಉಂಡೆಯಾಗಿ ಮಾಡಿ ಇದನ್ನು ನಾದ್ಕೊಳ್ಳೋಣ. ಲಟ್ಟಣಿಗೆಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಚೆನ್ನಾಗಿ ಸೇಪ್ ಕಟ್ ಮಾಡ್ಕೊಳ್ಳೋಣ. ಕಟ್ ಆದಮೇಲೆ ಒಂದು ತಾಟ್ನಲ್ಲಿ ಇಟ್ಕೊಳ್ಳಿ. ಇವಾಗ ಗ್ಯಾಸಿನ ಮೇಲೆ ಎಣ್ಣೆ ಹಾಕ್ಕೊಂಡು ಅದು ಕಾಯೋವರೆಗೂ ಬಿಡೋಣ. ಕಾಯ್ದಾದ್ಮೇಲೆ ಒಂದೊಂದಾಗಿ ಹಾಕೊಳ್ಳೋಣ. ಇವು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನೀವು ಮನೇಲಿ ಶಂಕರಪಾಳೆನ ಮಾಡ್ಕೊತೀನಿ. ಬಾಯ್.